ಮಾನದಂಡ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದು ಎಲ್ಲಾ ಪಕ್ಷಗಳು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಗೆಲುವೊಂದೇ ಮಾನದಂಡ ಅನ್ನೋ ನಿಟ್ಟಿನಲ್ಲಿ ಮುಂದೆ ನುಗ್ಗುತ್ತಾ ಇದೆ. ಸೊ ಯಾವ್ಯಾವ ಪಕ್ಷದ ಒಳಗಡೆ ಏನೇನ್ ನಡೀತಾ ಇದೆ, ಅದರ ರಾಜಕೀಯ ವಿಶ್ಲೇಷಣೆ ಏನೇನು ಅನ್ನೋದರ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತಾ ಇದ್ವಿ. ಕಾಂಗ್ರೆಸ್ ಈ ಮುಂಗೇರಿ ಲಾಲ್ ಹಸೀನ್ ಸಪ್ನೆ ತರ ಕನಸು ಕಾಣ್ತಾ ಇದೆ. ಕಳೆದ 2 ತಿಂಗಳಿಂದ ರಾಜ್ಯದಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಬಂದ ನಂತರ, ಸನ್ಮಾನ್ಯ ವಿಜೇಂದ್ರ ಅವರು ಬಂದ ನಂತರ ಒಂದು ರೀತಿ ಹೊಸ ಹುರುಪು ಯುವಕರಲ್ಲಿ ಬಂದಿರತಕ್ಕಂಥದ್ದು. ರಾಜ್ಯದ ಉದ್ದಗಲ್ಲಕ್ಕೂ ಕೂಡ ರಾಜ್ಯದ ಉದ್ದಗಲ್ಲಕ್ಕೂ ಒಂದು ದೊಡ್ಡ ರೀತಿಯ ಯುವಕರ ಅಲೆ ಎದ್ದಿರೋಂಥದ್ದು. ಏನು ಮೋದಿಜಿಯವರ ಅಪ್ರತಿಮ ಸಾಧನೆ ಏನಿದೆ 10 ವರ್ಷಗಳದು, ಅದನ್ನ ಜನ ಇವತ್ತು ವಿಜೇಂದ್ರ ಅವ್ರ ಮುಂದೆ ಲೋಕಸಭೆ ಚುನಾವಣೆ ಏನಿದೆ ಅದು ಟಾರ್ಗೆಟ್, ಅದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೋಡಿ. ನಾನು ಹೇಳ್ತೀನಿ, ಅವರು ಅಹರ್ನಿಶಿ ಅಧ್ಯಕ್ಷರಾದ ಮೇಲೆ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೂ ಸುತ್ತಾಡ್ತಾ ಇದ್ದಾರೆ. ಎಷ್ಟು ಪ್ರಮಾಣ ಅಂದ್ರೆ ನಮಗೂ ಒಂದ್ಸತಿ ಹಿಂದೆ ನಾವೆಲ್ಲ ಯಡಿಯೂರಪ್ಪನವ್ರನ್ನ ನೋಡಿದ್ವಲ್ಲ, ಅದೇ ಪ್ರಮಾಣದ ಪ್ರವಾಸವನ್ನು ಮಾಡ್ತಿದ್ದಾರೆ. ಸ್ವತಃ ಈ ವಯಸ್ಸಿನಲ್ಲೂ ಕೂಡ ಯಡಿಯೂರಪ್ಪನವರು ನಾನು 2 ಜಿಲ್ಲೆಗೆ ಪ್ರತಿದಿನ ಪ್ರವಾಸ ಮಾಡ್ತೀನಿ. ಆದ್ರೆ ವಿಷಯ ಇರ್ತಕ್ಕಂಥದ್ದು ಕಾಂಗ್ರೆಸ್ ಯಡಿಯೂರಪ್ಪನವರಿಗೆ ಅವಕಾಶವನ್ನ ಕೊಟ್ಟಿದ್ದೀರಿ. 4 ಜನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅಪ್ಪಿಸ್ಮೆಂಟ್ ರಾಜಕಾರಣ ಕಣ್ಣೀರಾಗಿಸಿದ್ರೆ 4 ಜನ ಮುಖ್ಯಮಂತ್ರಿಗಳಾಗಿದ್ರು ಕರ್ನಾಟಕದಲ್ಲಿ ಬಿಜೆಪಿಯಿಂದ. 4 ಜನಕ್ಕೂ ತಿರಸ್ಕಾರ ಮಾಡಿದ್ದೀರಿ. BL ಸಂತೋಷ್ ಇಲ್ಲಿ ಆಟ ನೀವೆಲ್ಲ ಲೆಕ್ಕಕ್ಕಿಲ್ಲ. ಬಿಜೆಪಿ ರಾಜ್ಯದಲ್ಲಿ ಮುದುಡಿದ ತಾವರೆ. ಇನ್ನು 25 ವರ್ಷ ಬಿಜೆಪಿ ರಾಜ್ಯದಲ್ಲಿ ಅರಳೋದಿಲ್ಲ. ತಾವರೆ ಅಂತಾರೆ ಇವರು, ಕಾಂಗ್ರೆಸ್ ಕ್ಲೋಸ್ಡ್ ಚಾಪ್ಟರ್ ಅಂತ ಹೇಳ್ತಾರೆ. ಈಗ ನಟರಾಜ್ ಗೌಡ್ರು ಹೇಳಿದ್ದು ವಿಜೇಂದ್ರ ಅವರ ಆಯ್ಕೆ ಏನಿದೆ ಕಾಂಪನ್ಸೇಟ್ ಅದು ಅಷ್ಟೇ ಅಂತ. ಯಾಕಂದ್ರೆ ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ದಕ್ಕೆ ಬಹಳ ದೊಡ್ಡ ಫಲಿತಾಂಶ ಬಂತು, ಹಾಗಾಗಿ ಮತ್ತೆ ಕಾಂಗ್ರೆಸ್ಸಿಗರ ಹತ್ರ ಕೇಳಿಸ್ಕೊಂಡು ನಮ್ಮ ಪಕ್ಷದ ತೀರ್ಮಾನ ಅಲ್ಲ, ನಮ್ದೊಂದು ಜೀವಂತ ಇರ್ತಕ್ಕಂಥ ರಾಜಕೀಯ ಪಾರ್ಟಿ, ಯಾವುದೋ ಒಂದು ಕುಟುಂಬ ಅಂಟ್ಕೊಂಡಿರೋ ಪಾರ್ಟಿ ಅಲ್ಲ ನಮ್ದು. ಕಳೆದ 6 ತಿಂಗಳಲ್ಲಿ ಕಾಂಗ್ರೆಸ್ ಮಾಡಿರುವಂತದ್ದು ಏನಪ್ಪಾ ವಯಸ್ಸಾಯ್ತು ಅಂತ ಮುಖ್ಯಮಂತ್ರಿ ಹಣ ತೆಗೆದುಕೊಂಡು ಮುಸಲ್ಮಾನರು ವಿಜಯೇಂದ್ರ ನಾವು ಶರಣಾಗಿದ್ದೀವಿ ಅಂತ ನಾಗಪುರ ಸಂಘಟನೆ ಯಡಿಯೂರಪ್ಪನವ್ರಿಗೆ ಶರಣಾಗತಿಯಾಗಿದೆ. ಆದ್ರೆ ಕಾಂಪನ್ಸೇಷನ್ ಆಗಿ ವಿಜೇಂದ್ರ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಆಗ್ಲಿ, ಸದಾನಂದ ಗೌಡ್ರಲ್ಲಿ, ಜಗದೀಶ್ ಶೆಟ್ಟರ್ ಆಗ್ಲಿ, ಬೊಮ್ಮಾಯಿ ಆಗ್ಲಿ, 4 ಜನ ಮುಖ್ಯಮಂತ್ರಿಗಳು ಕೂಡ ಇವರು ಮೂಲೆ ಗುಂಪು ಮಾಡಿ ಕಣ್ಣೀರಾಯಿಸಿ ಮೂಲೆ ಗುಂಪು ಮಾಡಿದ್ದಾರೆ. ಇವತ್ತು ರಾಜ್ಯ ಜನತೆ ಇವರ ಮೇಲೆ ಬಿಜೆಪಿ ಮೇಲೆ ವಿಶ್ವಾಸ ಇಟ್ಕೊಂಡಿಲ್ಲ. JDS ಜೊತೆಗೆ ಮೈತ್ರಿ ಆದ ಮೇಲಂತೂ ಕೂಡ ಜನ ಇವ್ರನ್ನ ನಂಬೋಂಗಿಲ್ಲ. ಯಾಕಂದ್ರೆ ನೀವು ಯಾರು ದೇವೇಗೌಡರು ಇವ್ರನ್ನ ನರೇಂದ್ರ ಮೋದಿ ಬೈತಾ ಇದ್ರು, RSS ನ ಬೆಳಗಿನ ಸಂಜೆ ಬೈತಾ ಇದ್ರು. ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ದೇವೇಗೌಡರು ಮೋದಿ ಅವ್ರನ್ನ ಬೈತಾ ಇದ್ರು, ಈಗ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾರೆ. ಈಗ ಅದೇ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಹೇಗೆ ಅಂತ ಕೇಳ್ತಿದ್ದಾರೆ. ಮೇಡಮ್, ಇಷ್ಟೊತ್ತು ನಟರಾಜ್ ಗೌಡ್ರು ಮಾತಾಡ್ತಾ ಇದ್ರು, ದೇಶದ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರು. ನಾನು ನಟರಾಜ್ ಗೌಡ್ರಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶ ಇವತ್ತು GDP-ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ 7.7%. ಹೌದು, ಹಿಂದೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವುದಕ್ಕೆ ಮುನ್ನ ನಮ್ಮ ದೇಶ ಆರ್ಥಿಕ ಇದರಲ್ಲಿ 10ನೇ ಸ್ಥಾನದಲ್ಲಿತ್ತು. ಇವತ್ತು 5ನೇ ಸ್ಥಾನದಲ್ಲಿ ಬಂದಿದೆ. ನೆಕ್ಸ್ಟ್ 2 ವರ್ಷಗಳಲ್ಲಿ 3ನೇ ಸ್ಥಾನದತ್ತ ಹೋಗ್ತಾ ಇದ್ದೀವಿ. ಇದೆಲ್ಲ ದೇಶದ ಅಭಿವೃದ್ಧಿನ ತೋರಿಸ್ತಾ ಇದೆ. ಕಾಂಗ್ರೆಸ್ ಇದು ಅರ್ಥ ಆಗ್ತಾ ಇಲ್ಲ. ಇವತ್ತು ಅವರು ನಮ್ಮ ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸರ್ಕಾರ ಒಳ್ಳೆ ಆಡಳಿತ ಕೊಡೋದು ಬಿಟ್ಟು ರಸ್ತೆಯಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇದಾಗ್ತಾ ಇದ್ರೆ, ಇಲ್ಲಿ ನೋಡಿದ್ರೆ ಇವರು ಒಂಥರ ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಅದನ್ನ
ಇದನ್ನ ಇಟ್ಕೊಂಡು ರಾಜಕೀಯ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ತರ ಎಲ್ಲ ನಡೀತಾ ಇದೆ. 7 ತಿಂಗಳಾದ್ರೂ ಈ ಸರ್ಕಾರ ಬಂದು ಯಾವುದೇ ಒಂದು ಅಭಿವೃದ್ಧಿಗೆ ಹಣ ಕೂಡ ಇಲ್ಲ. ಇವರು ಏನು ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ 9.5 ವರ್ಷದ ಗ್ರಹಣ ಇದೆ. ನಾಚಿಕೆ ಆಗಬೇಕು. ನಿನ್ನೆ ದಿನ ಸಂಪುಟದಲ್ಲಿ ಒಪ್ಕೊಂಡಿದ್ದಾರೆ 6 ತಿಂಗಳಿಂದ 1 ಕಿಲೋಮೀಟರ್ ತಾರ ಹಾಕಿಲ್ಲ ರಾಜ್ಯದಲ್ಲಿ, ರಸ್ತೆ ಮಾಡಿಲ್ಲ ಅಂತ ಹೇಳಿ ನಿನ್ನೆ ಸಂಪುಟದಲ್ಲಿ ಇವ್ರದೇ ಮುಖ್ಯಮಂತ್ರಿ ನಿಮ್ಗೂ ಅನ್ಸಿರತ್ತೆ ಇವಾಗ ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ. ವೀರಣ್ಣ ಅವ್ರೆ, I'll come back. ವೀರಣ್ಣ ಅವ್ರೆ, I'll come back. ವೀರಣ್ಣ ಅವ್ರೆ, I'll come back. ಮಾಡಕ್ಕೆ ಏನ್ ತೊಂದ್ರೆ? 6 ತಿಂಗಳಲ್ಲಿ ಕರ್ನಾಟಕದಲ್ಲಿ 1 ಕಿಲೋಮೀಟರ್ ರಸ್ತೆ ಮಾಡಿದ್ದೀರಾ. ಒಂದ್ ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆ, ಅದರ ಪರಿಣಾಮಗಳೇನು, ಜನ ಖುಷಿಯಾಗಿರ್ಬೋದು, ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಖುಷಿಯಾಗಿರ್ಬೋದು. ಆದ್ರೆ ಈ ಗ್ಯಾರಂಟಿ ಯೋಜನೆಗೆ ತಗಲ್ತಾ ಇರುವಂತಹ ವೆಚ್ಚ ಏನಿದೆ, ಉಚಿತವಾಗಿ ಜನರಿಗೆ ಏನ್ ಕೊಡ್ತಾ ಇದ್ದಾರೆ, ಇದರಿಂದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಆಗತ್ತೆ, ರಾಜ್ಯದ ಅಭಿವೃದ್ಧಿಯ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಇದನ್ನ ಬಿಜೆಪಿನೂ ಯೋಚನೆ ಮಾಡಬೇಕು, ಕಾಂಗ್ರೆಸ್ ಯೋಚನೆ ಮಾಡಬೇಕು. ಬರೀ ಕಾಂಗ್ರೆಸ್ನ ಬಿಜೆಪಿ ಬ್ಲೇಮ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಕೂಡ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಆ ರಾಜ್ಯದಲ್ಲೂ ಅಭಿವೃದ್ಧಿ ಆಗೋದಿಲ್ವಾ? ಅಭಿವೃದ್ಧಿಗೆ ಪ್ರಾಬ್ಲಮ್ ಆಗತ್ತೆ ಇಂತಹ ಉಚಿತ ಗ್ಯಾರಂಟಿಗಳನ್ನ ಕೊಡೋದ್ರಿಂದ ಅಂತ ಅಂದ ಮೇಲೆ ಮತ್ತೆ ಯಾಕೆ ಕೊಡ್ತಾ ಇದ್ದೀರಾ? ಯಾಕೆ ದೇಶದ ಆರ್ಥಿಕತೆಗೆ ಪೆಟ್ಟು ಕೊಡ್ತಾ ಇದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.